ತುಂಬ ಆರೋಗ್ಯಕರವಾದಂತಹ ಪಪಾಯ ಜ್ಯೂಸ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು: 1 ಬೌಲ್ನಷ್ಟು ಪಪಾಯ, 2 ಸ್ಪೂನಷ್ಟು ಸಕ್ಕರೆ, 1/4 ಸ್ಪೂನಷ್ಟು ಉಪ್ಪು, 2 ಏಲಕ್ಕಿ, 1 ಸ್ಪೂನಷ್ಟು ಜೇನುತುಪ್ಪ. ಇದನ್ನು ಮಾಡಲು ಒಂದು ಜ್ಯೂಸ್ ಜಾರಿಗೆ ತೆಗೆದುಕೊಂಡಿರುವಂತಹ ಪಪಾಯ ಹಣ್ಣನ್ನು ಹಾಕಬೇಕು. ಪಪಾಯ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದ್ಸಲನಾದರೂ ಪಪಾಯ ಜ್ಯೂಸ್ ಕುಡಿಬೇಕು, ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ. ನಂತರ ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆ. ಪಪಾಯ ಹಣ್ಣೆ ಸ್ವೀಟ್ ಆಗಿರೋದ್ರಿಂದ ಸಕ್ಕರೆ ಕಡಿಮೆನೇ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸ್ವೀಟ್ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟೇ ಚೇಂಜ್ ಆಗುತ್ತೆ. ಅದಾದಮೇಲೆ 2 ಏಲಕ್ಕಿ, ನೆಕ್ಸ್ಟು 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಜೇನುತುಪ್ಪನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಜ್ಯೂಸ್ ರೆಡಿ ಆಗೈತೆ. ಇದನ್ನು ಈ ಥರ ಒಂದು ಗ್ಲಾಸಿಗೆ ಸರ್ವ್ ಮಾಡಿ ಕುಡಿಯೋಂಥದ್ದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಜ್ಯೂಸು. ಈ ರೀತಿ ಒಂದು ಸಲ ಟ್ರೈ ಮಾಡಿ.